ಒಂದು ಹೆಣ್ಣಿನಲ್ಲಿ ಬಹಳಷ್ಟು ರೂಪಗಳಿವೆ. ನಾವು ತಾಯಿ ಶಾರದೆಯ ರೂಪದಲ್ಲಿ ಪೂಜಿಸ್ತೇವೆ, ತಾಯಿ ಲಕ್ಷ್ಮಿಯ ರೂಪದಲ್ಲಿ ಪೂಜಿಸ್ತೇವೆ. ನನಗೆ ಹೇಗೆ ಅನಿಸುತ್ತೆ ಅಂದರೆ, ಹೆಣ್ಣು ಆವಾಗವಾಗ ಮರೆತು ಹೋಗ್ತಾಳೆ ಅವಳಿಗೆ ಇಷ್ಟೊಂದು ರೂಪ ಇದೆ ಅಂತ. ಮತ್ತು ಅವಳೊಳಗೆ ಇಷ್ಟು ಶಕ್ತಿ ಇದೆ ಅಂದರೆ ಅವಳಿಗೆ ಗೊತ್ತಿದೆ ಯಾವಾಗ ಅವಳು ತಾಯಿ ಸರಸ್ವತಿ ಆಗಬೇಕು, ಯಾವಾಗ ತಾಯಿ ಲಕ್ಷ್ಮಿ ಆಗಬೇಕು, ಯಾವಾಗ ತಾಯಿ ದುರ್ಗಿ ಆಗಬೇಕು ಮತ್ತು ಯಾವಾಗ ತಾಯಿ ಕಾಳಿ ಆಗಬೇಕು ಅಂತ. ಮತ್ತು ಯಾವಾಗ ಅವಳು ಕ್ರೋಧಕ್ಕೆ ಬರ್ತಾಳೋ ಅಥವಾ ಯಾವಾಗ ಅವಳು ಹಠಕ್ಕೆ ನಿಲ್ತಾಳೋ ಆಗ ಸ್ವಾಮಿ ಶಂಕರ ಕೂಡ ಅವಳ ಮುಂದೆ ತಲೆ ಬಾಗಲೇಬೇಕಾಗ್ತದೆ. ಮನದಂಗಳದ ಸ್ನೇಹಿತೆ, ಕೇಳುವ ಮನಸ್ಸು ನನ್ನದು, ಕೇಳುವ ಹೃದಯ ನಿಮ್ಮದಾದರೆ. ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಮತ್ತು ಅವರಿಂದ ಮತ್ತೊಂದಷ್ಟು, ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ ಹತ್ತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ HK.